ಭೂಮಿ ಆಕಾಶವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ, ನಿಮ್ಮ ಶ್ರೇಷ್ಠವಾದಂಥ ನಾಮಕ್ಕೆ, ಘನವುಳ್ಳ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳನ್ನು ಚೆಲ್ಲಿಸ್ತಾ ಇದ್ದೀನಿ ತಂದೆ. ನಿಮ್ಮ ವಾಕ್ಯವನ್ನು ಧ್ಯಾನಿಸುವಾಗ ಪವಿತ್ರ ಆತ್ಮರ ಸಹಾಯವನ್ನು ಅನುಗ್ರಹಿಸಿ ಹೇಳುವಂಥ ಪ್ರತಿಯೊಂದು ಮಾತುಗಳನ್ನು, ನಿಮ್ಮ ಮಾತುಗಳನ್ನು ಇದ್ದದ್ದು ಇದ್ದ ಹಾಗೆ ಮಾತನಾಡೋದಕ್ಕೆ ಸಹಾಯ ಮಾಡಿ ತಂದೆಯಾದ ದೇವರೇ. ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿ ವಿ ಮೂಲಕ ಸ್ವಲ್ಪ ಮಂದಿ ನಿಮ್ಮ ಮಕ್ಕಳು ನಿಮ್ಮ ವಾಕ್ಯಗಳನ್ನು ತಿಳ್ಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು ಎನ್ನುವಂಥ ಉದ್ದೇಶದಿಂದ ಇದ್ದಾರೆ ತಂದೆ. ಅವರೆಲ್ಲರನ್ನು ಆಶೀರ್ವದಿಸಿ ಅವರಿಗೆ ನಿಮ್ಮ ವಾಕ್ಯವನ್ನು ಅರ್ಥ ಆಗುವಂಥ ರೀತಿಯಲ್ಲಿ ಮಾತನಾಡೋದಕ್ಕೆ, ಅರ್ಥ ಮಾಡುವಂಥ ರೀತಿಯಲ್ಲಿ ಸಹಾಯ ಮಾಡಿ ತಂದೆಯಾದ ದೇವರೇ. ಮಾತನಾಡುವಂಥ ಪ್ರತಿಯೊಂದು ಮಾತುಗಳು ನಿಮ್ಮ ಮಾತುಗಳು ತಂದೆ. ಜಾಗೃತಿಯಿಂದ ಮಾತನಾಡೋದಕ್ಕೆ ನನಗೆ ಜ್ಞಾನವನ್ನು, ವಿವೇಕವನ್ನು ಅನುಗ್ರಹಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ನಮ್ಮ ರಕ್ಷಕನು, ಒಡೆಯನು, ಪ್ರಪಂಚ ಮೋಕ್ಷ ಪ್ರದಾತನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕಗಳಿಂದ ವಂದನೆಗಳನ್ನು ಸಮರ್ಪಿಸ್ಕೊಳ್ತಾ ಇದ್ದೀನಿ. ಪ್ರಿಯರಾದ ದೇವ್ರ ಮಕ್ಕಳಿರ, ಈ ಭಾನುವಾರ ಧರ್ಮಶಾಸ್ತ್ರ ಅವಶ್ಯಕತೆ, ಅದರ ಬಿಡುಗಡೆ ಭಾಗ 6 ಮಾತನಾಡ್ತಾ ಇದ್ದೀನಿ. ಆದ್ದರಿಂದ ಪ್ರತಿಯೊಬ್ಬರು ಬೈಬಲನ್ನು ಮುಂದೆ ಇಟ್ಕೊಂಡು ಒಂದು ಬುಕ್ಸನ್ನು, ಒಂದು ನೋಟ್ಸನ್ನು ನೀವು ಮುಂದೆ ಇಟ್ಕೊಂಡು ಹೇಳುವಂಥ ವಚನಗಳು, ಹೇಳುವಂಥ ವಾಕ್ಯಗಳು, ಹೇಳುವಂಥ ಉದ್ದೇಶಗಳು ಪ್ರತಿಯೊಂದು ಕೂಡ ನೀವು ಬರ್ಕೊಳ್ಳಿ. ದೇವರ ವಾಕ್ಯವನ್ನು ಕಲಿತುಕೊಳ್ಳಿ, ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ. ಈ ಲೋಕದಲ್ಲಿ ನೀತಿವಂತರಾಗಿ, ಭಕ್ತರಾಗಿ ಜೀವಿಸಿ ಅನೇಕರಿಗೆ ಸತ್ಯವಾದಂಥ ಸುವಾರ್ತೆಯನ್ನು ಸಾರಿ, ದೇವರ ಪ್ರೀತಿಯನ್ನು ಸಾರಿ, ದೇವರು ಇರುವಂಥ ಮಹಾಲೋಕಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡಿ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 12ನೇ ವಚನದಿಂದ ಏನ್ರಿ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು ಅಂತ 20ನೇ ಅಧ್ಯಾಯ 1ನೇ ವಚನದಿಂದ 14ನೇ ವಚನ ತನಕ ವಿಷಯಗಳನ್ನು ತಿಳ್ಕೊಂಡಿದ್ದೆ. ಟೋಟಲ್ 5 ಭಾಗ ಆಗಿದೆ. ಧರ್ಮಶಾಸ್ತ್ರ ಅವಶ್ಯಕತೆ, ಅದರ ಬಿಡುಗಡೆ ಎಷ್ಟು ಭಾಗ ಆಗಿದೆ ಗೊತ್ತಾ? 5 ಭಾಗ ಆಗಿದೆ. ಇವತ್ತು 6ನೇ ಭಾಗ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. 6ನೇ ಭಾಗ. ಯಾಕೆಂದರೆ ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ತುಂಬ ತಾಳ್ಮೆ ಇರಬೇಕು, ಭಕ್ತಿ ಇರಬೇಕು, ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕು ಎನ್ನುವಂಥ ನಿಮಗೆ ಮನಸ್ಸಿರಬೇಕು. ದೇವರ ಮನಸ್ಸನ್ನು, ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು, ತಿಳಿದುಕೊಳ್ಳಬೇಕು ಎನ್ನುವಂಥ ಮನಸ್ಸು ನಿಮಗಿದ್ರೆ ಖಂಡಿತವಾಗಿ ದೇವರ ಪ್ರೀತಿ ನಿಮಗೆ ಅರ್ಥ ಆಗುತ್ತೆ ರೀ. ಓಕೆನಾ? 15ನೇ ವಚನ 16ನೇ ವಚನದಲ್ಲಿ ಇರುವಂಥ ಉದ್ದೇಶವನ್ನು, ದೇವರ ವಾಕ್ಯದಲ್ಲಿ ಇರುವಂಥ ಉದ್ದೇಶವನ್ನು ನಾವು ತಿಳ್ಕೊಳ್ಳೋಣ. 15ನೇ ವಚನದಲ್ಲಿರುವಂಥದ್ದು ಏನಂದರೆ ಕದಿಯಬಾರದು. 16ನೇ ವಚನದಲ್ಲಿರುವಂಥದ್ದು ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು. 17ನೇ ವಚನದಲ್ಲಿ ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು ಅಂತ. ಕದಿಯಬಾರದು ಎನ್ನುವಂಥದ್ದನ್ನು 15ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಕದಿಯಬಾರದು ಅಂತ ತಂದೆಯಾದ ದೇವರು ಹೇಳಿರುವಂಥ ಮಾತೇನೆಂದರೆ, ಇನ್ನೊಬ್ಬರ ಸ್ವತ್ತನ್ನು ನೀವು ಕದಿಯಬಾರದು. ನೀವು ಕಷ್ಟಪಡಬೇಕು, ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ನಿಮ್ಮ ಜೀವನವನ್ನು ನಡೆಸ್ಕೊಳ್ಬೇಕು. ಇದು ನನ್ನ ಇಷ್ಟ. ಇನ್ನೊಬ್ಬರು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ವಸ್ತುಗಳನ್ನು, ಇನ್ನೊಬ್ಬರ ಕಷ್ಟವನ್ನು ನೀವು ಕದಿಯಬಾರದು ಅಂತ ಹೇಳಿದ್ದಾನೆ. ಇನ್ನೊಬ್ಬರ ವಸ್ತುವನ್ನು ನೀನು ಕಳು ಮಾಡಿದ್ರೆ ಯಾರಿಗೆ ನಷ್ಟ? ಕಳ್ಕೊಂಡಿರುವಂಥ ಅಂದರೆ ವಸ್ತುವನ್ನು ಕಳ್ಕೊಂಡಿರುವಂಥ ಆ ವ್ಯಕ್ತಿಗೆ ನಷ್ಟ ಆಗುತ್ತಾ, ಅಥವಾ
ಕಳು ಮಾಡಿರುವಂಥ ನಿನಗೆ ನಷ್ಟ ಆಗುತ್ತಾ ಎನ್ನುವಂಥದ್ದನ್ನು ಮೊದಲು ನಮಗೆ ಅರ್ಥ ಆಗಬೇಕು. ಇವತ್ತೆಲ್ಲರೂ ಕೂಡ ಅನೇಕ ಮಂದಿ ಈಗಿನ ಕಾಲದಲ್ಲಿ ಅನೇಕ ಮಂದಿ ಕಳ್ಳತನ ಮಾಡ್ತಾ ಇರ್ತಾರೆ, ಕದಿಯುವಂಥದ್ದು, ಇನ್ನೊಬ್ಬರ ಸೊತ್ತನ್ನು, ಚಿಕ್ಕ ಚಿಕ್ಕ ವಸ್ತುಗಳನ್ನು ಕಳ್ಳತನ ಮಾಡೋರಿದ್ದಾರೆ, ಇಲ್ಲ ಹಣವನ್ನು ಕಳ್ಳತನ ಮಾಡೋರಿದ್ದಾರೆ, ಇಲ್ಲ ಒಡವೆಗಳನ್ನು ಕಳ್ಳತನ ಮಾಡೋರು. ಈ ರೀತಿ ಅನೇಕ ಸ್ಥಳಗಳಲ್ಲಿ ನಡೀತಾ ಇದೆ ಪ್ರಪಂಚ ದೇಶದಲ್ಲಿ. ಈ ಪ್ರಪಂಚ ದೇಶದಲ್ಲಿ ಅನೇಕ ಸ್ಥಳಗಳಲ್ಲಿ ನಡೀತಾ ಇದೆ. ಅದೇ ಪ್ರಕಾರ ಕ್ರಿಸ್ತ ಪೂರ್ವದಲ್ಲಿ ಕೂಡ ಇಸ್ರಾಯೇಲ್ ಜನರ ಮಧ್ಯದಲ್ಲಿ ನಡೀತಾ ಇತ್ತು. ಅದಕ್ಕೆ ತಂದೆಯಾದ ದೇವರು ಹೇಳಿರುವಂಥ ಮಾತೇನೆಂದರೆ, ನೀವು ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು. ನೀವು ಕದ್ದರೆ, ನೀವು ಕಳ್ಳತನ ಮಾಡಿದರೆ ನಷ್ಟ ಯಾರಿಗೆ? ಒಂದು ರೀತಿಯಲ್ಲಿ ನೇರವಾಗಿ ಮನೆಯಲ್ಲಿ ನುಗ್ಗಿ ಕಳ್ಳತನ ಮಾಡುವಂಥವರನ್ನು ನೋಡ್ತಾ ಇರ್ತೀವಿ. ಇನ್ನು ಕೆಲವರು ಮನೆಯಲ್ಲೇ ಇದ್ದುಕೊಂಡು, ಇಲ್ಲ ಒಂದು ಫ್ಯಾಕ್ಟ್ರಿಯಲ್ಲಿ, ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ವಿ ಅಂತ ಹೇಳಿಕೊಂಡು ಕೆಲವು ವಸ್ತುಗಳನ್ನು ಅಪಹರಣ ಮಾಡ್ತಾ ಇರ್ತಾರೆ. ಅಂದರೆ ಕೆಲವು ವಸ್ತುಗಳನ್ನು ಅನುಮತಿ ಇಲ್ಲದೆ, ಅಂದರೆ ಯಜಮಾನನ ಅನುಮತಿ ಇಲ್ಲದೆ ಕಳು ಮಾಡ್ತಾ ಇರ್ತಾರೆ ಪ್ರಿಯರೇ. ವಸ್ತುಗಳ ಚಿಕ್ಕ ವಸ್ತು ಆಗಿರ್ಬೋದು, ದೊಡ್ಡ ವಸ್ತು ಆಗಿರ್ಬೋದು, ಇನ್ನು ದೊಡ್ಡ ದೊಡ್ಡ ವಸ್ತುಗಳಾಗಿರ್ಬೋದು, ಇಲ್ಲ ಹಣವನ್ನು ಅಪಹರಿಸುವಂಥದ್ದಾಗಿರ್ಬೋದು. ಇವೆಲ್ಲ ನಡೀತಾ ಇದೆ ಪ್ರಪಂಚ ದೇಶದಲ್ಲಿ. ಒಬ್ಬರು ಕಷ್ಟಪಟ್ಟಿರುವಂಥ ಕಷ್ಟವನ್ನು ಅಪಹರಿಸುವಂಥದ್ದು, ಇಲ್ಲ ಕಳ್ಳತನ ಮಾಡುವಂಥದ್ದು ಅನೇಕರ ಮಧ್ಯದಲ್ಲಿ ನಡೀತಾ ಇದೆ. ಅನೇಕರ ಮಧ್ಯದಲ್ಲಿ, ಅಧಿಕಾರಿಗಳ ಮಧ್ಯದಲ್ಲಿ ನಡೀತಾ ಇದೆ ಏನ್ರಿ, ದೊಡ್ಡ ದೊಡ್ಡ ನಾಯಕರ ಮಧ್ಯದಲ್ಲಿ ನಡೀತಾ ಇದೆ, ಅನೇಕರ ಮಧ್ಯದಲ್ಲಿ ನಡೀತಾ ಇದೆ ಪ್ರಿಯರೇ. ಈ ಕಳ್ಳತನ ಮಾಡುವಂಥದ್ದು, ಇಲ್ಲ ವಸ್ತುಗಳನ್ನು ಅಪಹರಿಸುವಂಥದ್ದು. ವಸ್ತುಗಳನ್ನು ಅಪಹರಣ ಮಾಡುವಂಥದ್ದು ಅಂದರೆ ಏನ್ರಿ, ಕೆಲಸಕ್ಕೆ ಹೋಗ್ತಾರೆ, ಕೆಲಸಕ್ಕೆ ಹೋದಾಗ ಯಾವುದೋ ಒಂದು ವಸ್ತುವನ್ನು ಬ್ಯಾಗಲ್ಲಿ ಇಟ್ಕೊಂಡು ಬರೋದು, ಒಂದು ವಸ್ತುಗಳನ್ನು ಇನ್ನೊಬ್ಬರಿಗೆ ಸಪ್ಲೈ ಮಾಡೋದು ತಿಳಿಲಾರ್ದೆ, ಅಂದರೆ ಓನರ್ಗೆ ತಿಳಿಯದಂತೆ, ಎಮ್ ಡಿಗೆ ತಿಳಿಯದಂತೆ ಕೆಲವು ವಸ್ತುಗಳನ್ನು, ಇವರಿಗೆ ಕಂಪ್ನಿ ಯಜಮಾನರಿಗೆ ತಿಳಿಯದಂತೆ ಕೆಲವು ವಸ್ತುಗಳನ್ನು ಮಾರ್ತಾ ಇರ್ತಾರೆ ಬೇರೆಯವರಿಗೆ. ಈ ಕಳ್ಳತನದಲ್ಲಿ ಇದೊಂದು ಕಳ್ಳತನ. ಇದಕ್ಕೇನೆಂದರೆ ನಂಬಿಕೆ ದ್ರೋಹ ಅಂತಾರೆ. ಇದು ಪ್ರಪಂಚ ದೇಶದಲ್ಲಿ ನಡೀತಾ ಇದೆ. ಇನ್ನು ಕೆಲವರು ಯಾವ ರೀತಿ ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ ಅಂದರೆ, ಕೆಲಸ ಮಾಡಿರುವಂಥ ಕೂಲಿಯನ್ನು ಸರಿಯಾದ ರೀತಿಯಲ್ಲಿ ಸಂಬಳವನ್ನು ಕೊಡದೆ ಕೆಲಸ ಮಾಡಿರ್ತಾರೆ ನೋಡ್ರಿ ಅಮಾಯಕರು. ಕೆಲವರು ಕೂಲಿಗಾರರು ಕೆಲಸ ಮಾಡುವಂಥ ಕೂಲಿಗಾರರು ಕೆಲಸ ಮಾಡಿದ ನಂತರ ಆ ಕೂಲಿಯನ್ನು ಕೊಡದೆ ಅಪಹರಣ ಮಾಡ್ತಾ ಇರ್ತಾರೆ. ಅಂದರೆ ಆ ಕೂಲಿಯನ್ನು ಅವರಿಗೆ, ಅವ್ರು ಕಷ್ಟಪಟ್ಟಿರುವಂಥ ಕೂಲಿಯನ್ನು ಅವ್ರಿಗೆ ಕೊಡದೆ ಏನು ಮಾಡ್ತಾರೆ ಅಂದರೆ ಮೋಸ ಮಾಡ್ತಾ ಇರ್ತಾರೆ. ಆ ಮೋಸ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ, ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ ನಡೀತಾ ಇರ್ತದೆ. ಮಧ್ಯದಲ್ಲಿ ಏಜೆಂಟ್ಗಳಿರ್ತಾರೆ ನೋಡ್ರಿ ಪ್ರೇರೆ. ಏಜೆಂಟರು ಯಾರನ್ನ ಕೊಳ್ಳೆ ಹೊಡಿತಾ ಇದ್ದಾರೆ ಅಂದರೆ ಅಮಾಯಕರಾದಂಥ ಕೆಲಸಗಾರರ ಒಂದು ಕೆಲಸವನ್ನು, ಇಲ್ಲ ಅವರ ಸ್ವತ್ತನ್ನು, ಅವರ ಸಂಬಳವನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಅಪಹರಣ ಮಾಡ್ತಾ ಇದ್ದಾರೆ. ಅವರು ಕಷ್ಟಪಟ್ಟಿರುವಂಥ ಕೂಲಿಯನ್ನು ಅವ್ರಿಗೆ ದಕ್ಕದಂತೆ ಅಪಹರಣ. ಏನ್ರಿ, ಕೆಲವರು ಮಧ್ಯದಲ್ಲಿ ಏಜೆಂಟ್ಗಳಿರ್ತಾರೆ ರೀ. ಏಜೆಂಟ್ಗಳು, ನಾವು ನಿಮಗೆ ಕೆಲಸವನ್ನು ಕೊಡಿಸ್ತೀವಿ, ನಿಮಗೆ ಉದ್ಯೋಗವನ್ನು ಕೊಡಿಸ್ತೀವಿ ಬನ್ನಿ ಅಂತ ಹೇಳಿ ಕೆಲವರು ಏಜೆಂಟ್ಗಳು ಏನು ಮಾಡ್ತಾರೆ ಅಂದರೆ ಅಲ್ಲಲ್ಲಿ ಬೋರ್ಡ್ಗಳು ಹಾಕಿರ್ತಾರೆ. ಚಿಕ್ಕ ಒಂದು ವೈಟ್ ಪೇಪರಲ್ಲಿ ಬರೆದು ಉದ್ಯೋಗ ಅವಕಾಶಗಳು ಅಂತ, ಉದ್ಯೋಗ ಅವಕಾಶಗಳಂತ ಬೋರ್ಡ್ ಹಾಕಿ ಆನಂತರ ಫೋನ್ ನಂಬರ್ ಕೊಡ್ತಾರೆ. ಇವ್ರು ಫೋನ್ ಮಾಡಿ ಹೋಗ್ತಾರೆ ಪ್ರೇರಿ. ಪಾಪ ಎಷ್ಟೋ ಜನ ಉದ್ಯೋಗ ಇಲ್ಲ ಅಂತ ತಿರುಗಾಡ್ತಾ ಇರ್ತಾರೆ ಪ್ರೇರಿ. ಕೆಲವರು ಆ ನಂಬರ್ ನೋಡಿ ಫೋನ್ ಮಾಡ್ತಾರೆ, ಸರ್ ನಮಗೆ ಉದ್ಯೋಗ ಇಲ್ಲ ಸರ್, ಏನಾದರೂ ಕೆಲಸ ಇದ್ದರೂ ಕೊಡಿಸಿ ಅಂದರೆ. ಏನು ಮಾಡ್ತೀಯಪ್ಪ, ಒಳ್ಳೆ ರೀತಿಯಲ್ಲಿ ಕೇಳ್ತಾರೆ, ಕೆಲಸಕ್ಕೆ ಇಟ್ಕೊಳ್ತಾರೆ. ಕೆಲಸಕ್ಕೆ ಹೋದ ನಂತರ ಏನ್ರಿ ಏನಾಗುತ್ತೆ ಅಂದರೆ, ಕೆಲವರು ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ. ಒಂದು ವೇಳೆ ಏನಾದರೂ ಈ ಕೆಲಸಕ್ಕೆ ಹೋಗಿರುವಂಥ ಈ ವ್ಯಕ್ತಿ ಆ ಕೆಲಸವನ್ನು ಬಿಡುವಂಥ ಪರಿಸ್ಥಿತಿ ಬರುತ್ತೆ. ಅಂದರೆ ಮನೆಯಲ್ಲಿ ತಾಯಿಗೆ ಅನಾರೋಗ್ಯ, ಇಲ್ಲ ತಂದೆಗೆ ಅನಾರೋಗ್ಯ, ಇಲ್ಲಾಂದರೆ ಊರಿಗೆ ಹೋಗುವಂಥದ್ದು ಏನೋ ಒಂದು ತೊಂದರೆ ಬಂದಿರುತ್ತೆ. ಅದಕ್ಕೆ ಅಣ್ಣ ನಾನು ಕೆಲಸ ಬಿಟ್ಟು ಹೋಗ್ತೀನಿ ಅಣ್ಣ, ಮನೆಯಲ್ಲಿ ತೊಂದರೆ ಇದೆ, ಸಮಸ್ಯೆಗಳಿದೆ ಅಂತ ಹೇಳಿದಾಗ ಹಾಗೇ ಕಳಿಸ್ತಾರೆ. ಅಂದರೆ 20 ದಿನ ಕೆಲಸ ಮಾಡಿದ್ದು ಕೂಲಿಯನ್ನು ಕೊಡೋದಿಲ್ಲ ರೀ.
ಒಂದು 15 ದಿನ ಕೆಲಸ ಮಾಡಿರ್ತಾರೆ, ಇಲ್ಲ 20 ದಿನ ಕೆಲಸ ಮಾಡಿರ್ತಾರೆ. ಕೆಲವರು, ಎಲ್ಲರಲ್ಲ, ಕೆಲವರು ಕೆಲಸ ಮಾಡಿದಾಗ ಆ ಕೆಲಸದ ಕೂಲಿಯನ್ನು ಕೊಡದೆ ಹಾಗೆ ವಾಪಸ್ ಕಳಿಸ್ತಾರೆ. ಆ ಮನುಷ್ಯ 20 ದಿನ ಕಷ್ಟಪಟ್ಟು ಕೆಲಸ ಮಾಡಿರುವಂಥ ಕೂಲಿ ಇಲ್ಲಿ ಬಿಟ್ಟು ಏನ್ರಿ ವಾಪಸ್ ಹೋಗ್ತಾನೆ. ಕೂಲಿ ಕೇಳಿದ್ರೆ ಮತ್ತೆ ಕೆಲಸಕ್ಕೆ ಬಾ, ಬರ್ತೀನಣ್ಣ, ಆಮೇಲೆ ಬರ್ತೀನಿ ಕೊಡಿ ಅಂದರೆ ಕೊಡೋದೇ ಇಲ್ಲ ರೀ. ನೀನು ಆ ತಪ್ಪು ಮಾಡಿದೆ, ಈ ತಪ್ಪು ಮಾಡಿದೆ ಅಂತ ಮತ್ತೆ ನಿಂದೆಗಳನ್ನು ಹಾಕಿ ಆ ಕೂಲಿಯನ್ನು ಮಧ್ಯದಲ್ಲಿ ಯಾರಾದರೂ ಏಜೆಂಟ್ಗಳು ಇದ್ದಾರೋ ಅವರೇ ನುಂಗಾಕ್ತಾರೆ. ಕಷ್ಟಪಟ್ಟು ಕೆಲಸ ಮಾಡಿರುವಂಥ ಕೂಲಿಯನ್ನು ಕೊಡದೆ ಆ ಕೂಲಿಯನ್ನು ನುಂಗುವಂಥ ಎಷ್ಟೋ ಮಂದಿ ಕಳ್ಳ ಏಜೆಂಟರು ಪ್ರಪಂಚ ದೇಶದಲ್ಲಿ ತುಂಬ ಇದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳಿರ. ಆದರೆ ಇಂಥವರನ್ನು ಕುರಿತು ತಂದೆಯಾದ ದೇವರು ಒಂದು ಮಾತನ್ನು ಬರೆಸಿದ್ದಾನೆ. ಒಬ್ಬ ಮನುಷ್ಯ ಶ್ರೀಮಂತನಾಗಿದ್ದಾರೆ ಅಂದರೆ ಅಮಾಯಕರನ್ನು ಕೊಳ್ಳೆ ಹೊಡೆದಿದ್ದಾನೆ. ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರನಾಗಿದ್ದಾನೆಂದರೆ ಅಮಾಯಕರನ್ನು, ಬಡವರನ್ನು ಕೊಳ್ಳೆ ಹೊಡೆದು ಅಪಹರಣ ಮಾಡಿ ಮೋಸ ಮಾಡಿ ಏನ್ರಿ ಅವರ ಕೂಲಿಯನ್ನು ಅವರಿಗೆ ಕೊಡದೆ ದೊಡ್ಡ ಐಶ್ವರ್ಯವಂತನಾಗಿದ್ದಾನೆ. ಅಂಥವ್ರಿಗೆ ಹೇಳುವಂಥ ಮಾತು ಇಲ್ಲಿ ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಿಂದ, ಧನಿಕರೇ ಕೇಳಿರಿ, ನಿಮಗೆ ಬರುವ ದುರವಸ್ಥೆಗಳಿಗಾಗಿ ಕಣ್ಣೀರಿಡಿರಿ, ಗೋಳಾಡಿರಿ. ನಿಮ್ಮ ಧನವು ನಾಶನವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದಿದೆ, ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದಿವೆ. ಆ ಮಣ್ಣೆ ನಿಮಗೆ ಸಾಕ್ಷಿಯಾಗಿದ್ದು ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿ ಬಿಡುವುದು. ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿ ಇಟ್ಟುಕೊಂಡಿದ್ದೀರಿ. ನಿಮ್ಮ ಹೊಲಗಳನ್ನು ಕೊಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ. ಹೀಗೋ ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ. ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ. ಕೂಲಿ ಏನ್ರಿ, ಎಷ್ಟೋ ಮಂದಿ ಏಜೆಂಟ್ಗಳು, ಎಷ್ಟೋ ಮಂದಿ ಇದ್ದಾರೆ ಪ್ರಿಯರೇ ಮಧ್ಯದಲ್ಲಿ. ಅಂದರೆ ಬಡವರ ಕೂಲಿಯನ್ನು ನುಂಗುವಂಥ ಕ್ರೂರರು, ಬಡವರು ಕಷ್ಟಪಟ್ಟು ಕೆಲಸ ಮಾಡಿರುವಂಥ ಕೂಲಿಯನ್ನು ನುಂಗುವಂಥ ದೊಡ್ಡ ದೊಡ್ಡ ನರಿಗಳು, ದೊಡ್ಡ ದೊಡ್ಡ ತೊಳಗಳು ಈ ಪ್ರಪಂಚ ದೇಶದಲ್ಲಿದ್ದಾರೆ ಪ್ರಿಯರೇ. ಅಮಾಯಕರು ಪ್ರಿಯರೇ, ಬಡವರು ಪ್ರಿಯರೇ, ಬಡವರು ಬೆವರು ಸುರಿಸಿ ಕಷ್ಟಪಟ್ಟು ಕೂಲಿ ಮಾಡಿದ್ದಾರೆ, ಕೆಲಸ ಮಾಡಿರುವಂಥ ಕೂಲಿಯನ್ನು ಅವರಿಗೆ ಸಂಬಳ ಕೊಡದೆ ಆ ಸಂಬಳವನ್ನು ನುಂಗಿರುವಂಥ ನರಿಗಳು, ನುಂಗಿರುವಂಥ ತೋಳಗಳು ಈ ಪ್ರಪಂಚ ದೇಶದಲ್ಲಿ ಎಷ್ಟೋ ಮಂದಿ ಇದ್ದಾರೆ. ಅಮಾಯಕರ ಕೂಲಿಯನ್ನು ನುಂಗುತ್ತಾ ಇದ್ದಾರೆ, ಅಮಾಯಕರ ಕೂಲಿಯನ್ನು. ಆ ಕೂಲಿ ಅಂದರೆ ನೀವು ಬಿಗಿ ಹಿಡ್ದಿದ್ದೀರಲ್ಲ ಆ ಕೂಲಿ ದೇವರಿಗೆ ಮೊರೆ ಇಡ್ತಾ ಇದೆ. ದೇವರಿಗೆ ಈ ಕೂಲಿ ಇಂಥವರಿಗೆ ಹೋಗಬೇಕಾಗಿತ್ತು. ನನ್ನಲ್ಲಿರುವಂಥ ಈ ಕೂಲಿ ಹಣವು ಇಂಥವ್ರಿಗೆ ಸೇರಬೇಕಾಗಿತ್ತು. ಆದರೆ ಈ ಮನುಷ್ಯ ಬಿಗಿ ಹಿಡಿದಿದ್ದಾನೆ. ಇಂಥವರ ಕೂಲಿ ಇದು, ಇಂಥವ್ರಿಗೆ ಸೇರಬೇಕಾಗಿತ್ತು. ಇಂಥವರ ಕೆಲಸ ಮಾಡಿರುವಂಥ ಕೂಲಿ ಇದು, ಈ ಮನುಷ್ಯ ನುಂಗಿದ್ದಾನೆ ಅಂತ ಹೇಳಿ ಆ ಕೂಲಿ ನಿನ್ನ ಮೇಲೆ ಯಾವನು ಅಪಹರಿಸಿದ್ದಾನೋ, ಯಾವನು ಮೋಸ ಮಾಡಿದ್ದಾನೋ ಅವನ ಮೇಲೆ ಆ ಕೂಲಿ ದೇವರಿಗೆ ಸಾಕ್ಷಿ ಹೇಳ್ತಾ ಇದೆ ಅಂತೆ. ಇಂಥ ಬಡವರು ಇಂಥವ್ರು ಕೆಲಸ ಮಾಡಿದ್ದಾರೆ, ಇಂಥವ್ರಿಗೆ ಈ ಕೂಲಿ ಹೋಗಬೇಕಾಗಿತ್ತು, ಇಂಥವ್ರ ಕೂಲಿ ಇದು, ನಾನು ಇಂಥವ್ರಿಗೆ ಹೋಗಬೇಕಾಗಿತ್ತು. ಆದರೆ ಈ ಮನುಷ್ಯನ ನಾನು ಬಿಗಿಡ್ದಿದ್ದಾನೆ ದೇವರೇ ಅಂತ ದೇವರಿಗೆ ನೀನು ಬಿಗಿಡ್ದಿರುವಂಥ ಕೂಲಿ ಮೊರೆ ಹಿಡ್ತಾ ಇದೆ ದೇವರಿಗೆ. ಅದು ಮತ್ತೊಂದು ಸಲ ನೋಡ್ತೀರಾ ಆ ಮಾತನ್ನು, 4ನೇ ವಚನ, ನಿಮ್ಮ ಹೊಲಗಳನ್ನು ಕೊಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ. ಹಾಗೋ ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ. ಹಾಗೋ ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ ಮತ್ತು ಕೊಯ್ದವರ ಕೂಗು ಸಕಲ ಸೇನಾಧಿಪತಿಯಾಗಿರುವ ಕರ್ತನ ಕಿವಿಗಳಲ್ಲಿ ಬಿದ್ದಿದೆ. ಭೂಲೋಕದಲ್ಲಿರುವ ನೀವು ಅತಿ ಭೋಗಿಗಳಾಗಿ ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಿ. ವಧೆಯ ದಿವಸ ಬಂದರೂ ನಿಮ್ಮನ್ನು ಕೊಬ್ಬಿಸಿಕೊಂಡಿದ್ದೀರಿ. ನೀತಿವಂತರಿಗೆ ಮರಣ ದಂಡನೆಯನ್ನು ವಿಧಿಸಿ ಅವನನ್ನು ಕೊಂದು ಹಾಕಿದ್ದೀರಿ.
ಅವನು ನಿಮ್ಮನ್ನು ಎದುರಿಸುವುದಿಲ್ಲವಲ್ಲ, ಅವನು ನಿಮ್ಮನ್ನು ಎದುರಿಸುವುದಿಲ್ಲ. ಆದರೂ ಕೂಡ ಒಬ್ಬ ನೀತಿವಂತನನ್ನು ನೀವು ಕೊಂದಾಕಿದ್ದೀರಿ, ನೀತಿವಂತರ ಕೂಲಿಯನ್ನು ನೀವು ಅಪಹರಣ ಮಾಡಿದ್ದೀರಿ, ಮೋಸ ಮಾಡಿದ್ದೀರಿ, ದೋಚಿಕೊಂಡಿದ್ದೀರಿ, ಕೊಳ್ಳೆ ಹೊಡೆದಿದ್ದೀರಿ. ಕೊಳ್ಳೆ ಹೊಡೆದು ಬಡವರ ಸೊತ್ತನ್ನು ಕೊಳ್ಳೆ ಹೊಡೆದು ಶ್ರೀಮಂತರಾಗಿದ್ದೀರಿ ನೀವು ಅಂತಂದು ತಂದೆಯಾದ ದೇವರು ಯಾಕೋಬನು ಎನ್ನುವಂಥ ಭಕ್ತನ ಮೂಲಕ ನುಡಿದಿರುವಂಥ ಮಾತು. ಏನ್ರಿ, ಕಳ್ಕೊಂಡವರು, ನೀತಿವಂತರಾಗಿರುವಂಥ ಭಕ್ತರು ಕಳ್ಕೊಂಡೋದ್ರೆ, ವಸ್ತುಗಳನ್ನು ಕಳ್ಕೊಂಡ್ರೆ ನಷ್ಟ ಇಲ್ಲ ರೀ. ಯಾರಿಗೆ ನಷ್ಟ ಅಂತ ನೋಡುವಾಗ ಕಳ್ಳತನ ಮಾಡಿದವರಿಗೆ ನಷ್ಟ ಆಗುತ್ತೆ ರೀ. ಯಾಕೆಂದರೆ ದೇವರು ಮಾತ್ರ ಬಿಡೋದಿಲ್ಲ ರೀ. ದೇವರು ಬಿಡೋದಿಲ್ಲ. ಯಾಕೆಂದರೆ ನರಕಾಗ್ನಿಗೆ ಕಳಿಸ್ತಾನೆ. ಯಾಕೆಂದರೆ ನೀನು ಇನ್ನೊಬ್ಬರ ಸೊತ್ತನ್ನು ನೀನು ಅಪಹರಿಸಿದ್ದೀಯ, ಇನ್ನೊಬ್ಬರ ಸೊತ್ತನ್ನು ನೀನು ಕಳು ಮಾಡಿದ್ದೀಯ, ಇನ್ನೊಬ್ಬರ ವಸ್ತುವನ್ನು, ಇನ್ನೊಬ್ಬರ ಸೊತ್ತನ್ನು ನೀನು ಕಳು ಮಾಡಿ ನೀನು ಸುಖವನ್ನು ಅನುಭವಿಸಿದ್ದೀಯ, ಅವನು ಕಷ್ಟವನ್ನು ಅನುಭವಿಸಿದ್ದಾನೆ. ಆದ್ದರಿಂದ ನಿನ್ನನ್ನು ದೇವರು ಬಿಡುವುದಿಲ್ಲ. ದೇವರು ಬಿಡುವುದಿಲ್ಲ. ದೇವರು ನಿನ್ನನ್ನು ಎಲ್ಲಿಗೆ ಕಳಿಸ್ಬೇಕೋ ಅಲ್ಲಿಗೆ ಕಳಿಸ್ತಾನೆ. ಅದಕ್ಕೆ ಕದಿಯಬಾರದು ಅಂತೇಳಿದ್ದಾನೆ ದೇವರು ಇಸ್ರಾಯೇಲ್ ಜನಾಂಗದವರಿಗೆ ನಿಮ್ಮಲ್ಲಿ ಇಂಥ ಗುಣಗಳು ಇರಕೂಡದು. ನೀವು ಪರಿಶುದ್ಧರಾಗಿರಬೇಕು. ನೀವು ನಿಮ್ಮ ಕಷ್ಟವನ್ನೇ ನೀವು ಅನುಭವಿಸ್ಬೇಕು. ಇನ್ನೊಬ್ಬರ ಸೊತ್ತನ್ನು ನೀವು ಅಪಹರಣ ಮಾಡಕೂಡದು, ಕದಿಯಬಾರದು ಅಂತ ಹೇಳಿದ್ದಾನೆ ಪ್ರಿಯರೇ. ಆದರೂ ಕೂಡ ಇಸ್ರಾಯೇಲ್ ಜನಾಂಗದವರೆಲ್ಲೂ ನೋಡ್ತಾ ಇದ್ದರೆ ಎಷ್ಟೋ ಮಂದಿ ಕಳ್ಳರಿದ್ದಾರೆ ರೀ, ಎಷ್ಟೋ ಮಂದಿ ಕಳ್ಳರು. ಇನ್ನೊಂದು ಮಾತನ್ನು ಹೇಳಿದ್ದಾನೆ ಪ್ರಿಯರೇ, ಇನ್ನೊಂದು ಮಾತು ಏನು ನೋಡಿ, ಅದೇ ವಿಮೋಚನೆ ಕಾಂಡ 20ನೇ ಅಧ್ಯಾಯ 16ನೇ ವಚನವನ್ನು ನೋಡಿ. ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು ಅಂತ. ಏನ್ರಿ, ಈ ಮಾತನ್ನು ತಿಳಿದುಕೊಂಡು ಧರ್ಮಶಾಸ್ತ್ರದಲ್ಲಿ ಇವು ದೊಡ್ಡ ಪಾಪಗಳು, ಇವು ಚಿಕ್ಕ ಪಾಪಗಳು ಅಂತ ಇವರು ತೀರ್ಮಾನ ಮಾಡ್ಕೊಳ್ತಾ ಇದ್ದಾರೆ, ತಮ್ಮನ್ನು ತಾವೇ ತೀರ್ಮಾನ ಮಾಡ್ಕೊಳ್ತಾ ಇದ್ದಾರೆ ಈ ವಚನಗಳನ್ನು ಹಿಡಿದುಕೊಂಡು. ಏನು ದೊಡ್ಡ ಪಾಪ ಯಾವುದು? ನರಹತ್ಯೆ ಎನ್ನುವಂಥದ್ದು ದೊಡ್ಡ ಪಾಪ, ವ್ಯಭಿಚಾರ ಎನ್ನುವಂಥದ್ದು ದೊಡ್ಡ ಪಾಪ, ಸುಳ್ಳು ಸಾಕ್ಷಿ ಹೇಳುವಂಥದ್ದು ಇದು ಚಿಕ್ಕ ಪಾಪ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಆಗಿ ಎಲ್ಲರೂ ಯಾವಾಗಲೂ ನೋಡಿದ್ರು ಅನೇಕ ಸಾರಿ ಸುಳ್ಳು ಸಾಕ್ಷಿಗಳನ್ನು ಹೇಳ್ತಾನೇ ಇರ್ತಾರೆ ಪ್ರಿಯರೇ. ಏನ್ರಿ, ಇದು ಚಿಕ್ಕ ಪಾಪನ ದೊಡ್ಡ ಪಾಪನ? ಇಲ್ಲಿ ಚಿಕ್ಕ ಪಾಪ ದೊಡ್ಡ ಪಾಪ ಅಂತ ಏನಾದರೂ ಬರೆದಿದ್ದಾನ ದೇವರು? ಇದು ಚಿಕ್ಕ ಪಾಪ, ಇದು ದೊಡ್ಡ ಪಾಪ ಹೇಳಿದಾನ? ಯಾಕ್ರಿ ನಿಮ್ಮನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ತೀರಿ? ಯಾರು ಹೇಳಿದ್ರು? ದೇವರು ಹೇಳಿದ್ದಾನಂತಂದರೆ, ದೇವರು ಒಂದು ಮಾತನ್ನು ಹೇಳಿದ್ದಾನಂದರೆ, ಇಂಥದ್ದು ಮಾಡಬೇಡಿ ಅಂತ ಹೇಳಿದ್ದಾನಂದರೆ ಅದು ದೊಡ್ಡ ವಿಷಯ ಇದ್ರೇ ದೇವರು ಹೇಳ್ತಾನೆ ಪ್ರಿಯರೇ. ಯಾವುದೇ ವಿಷಯ ಆಗಲಿ ದೇವರು ಒಂದು ಮಾತು ಹೇಳಿದ್ದಾನಂತಂದರೆ ಅದರಿಂದ ದೊಡ್ಡ ವಿಷಯ ಇದೆ, ಅದರಿಂದ ದೊಡ್ಡ ಸಂಗತಿ ಇದೆ. ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಚಿಕ್ಕ ಪಾಪ, ಇದು ದೊಡ್ಡ ಪಾಪ, ಇದು ಅಡ್ಜಸ್ಟ್ ಮಾಡ್ಕೊಳ್ಳೋಂಥ ಪಾಪ ಅದು ಅಲ್ಲ. ದೇವರು ಒಂದು ವಿಷಯ ಹೇಳಿದ್ದಾನಂತಂದರೆ ಪ್ರಿಯರಾದ ದೇವರ ಮಕ್ಕಳಿರ ನಾವು ಜಾಗ್ರತೆ ಪಡಬೇಕು. ನಾವೆಲ್ಲರೂ ಜಾಗ್ರತೆ ಪಡಬೇಕು.